ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ ನಿಮಗೆ ಹೌ ಟು ಪಾಸ್ M1 in 10 days ಅಂದ್ಬಿಟ್ಟು ಪಾರ್ಟ್ 5 ತನಕ ಮಾಡಿದ್ದೀನಿ. 5 ದಿವಸ ಏನು ಮಾಡ್ಬೇಕು ನೀವು, 5 days ಆಲ್ರೆಡಿ 5 days ಸುಮಾರು ಜನ ನೋಡಿದ್ದೀರಾ. ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ ಆಯ್ತಾ. ಫಸ್ಟ್ ಕೆಲಸ ನೀವೇನಪ್ಪ ಅಂತಂದರೆ ಹೌ ಟು ಪಾಸ್ M1 in 10 days ಅಂತ 10 ವಿಡಿಯೋ ನಿಮಗೆ ಕೊಡ್ತೀನಿ. ಆ 10 ವಿಡಿಯೋನ ಫಸ್ಟ್ ನೋಡ್ಬಿಡಿ. ಇನ್ನೂ ಟೈಮ್ ಇತ್ತಾ? ಡಿಪ್ಲೊಮಾ CET ವಿಡಿಯೋಸ್ ಇದಾವೆ, ಮ್ಯಾಟ್ರಿಸೀಸ್ ಅಂಡ್ ಡಿಟರ್ಮಿನೆಂಟ್ಸ್, ವೆಕ್ಟರ್ಸ್ ಎಲ್ಲ ಸಿಗ್ತವೆ ನಿಮಗೆ. ಅದರಲ್ಲಿ M1 ಕಂಪ್ಲೀಟ್ ಇದೆ. ಏನು ಸಿಲೆಬಸ್ ಇದೆಯೋ M1 ಎಲ್ಲಾನು ನಿಮಗೆ ಡಿಪ್ಲೊಮಾ CET ನಲ್ಲಿ ಮಾಡಿದ್ದೀನಿ, ಲೆಕ್ಕಗಳೆಲ್ಲ ಮಾಡಿದ್ದೀನಿ. ನೀವು ಅದನ್ನ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಬಟ್ ಏನಪ್ಪ ಅಂದರೆ ಈ ಟೈಮಲ್ಲಿ ತುಂಬ ಈಗ ಇನ್ನೇನು ಎಕ್ಸಾಮು 22ನಾ 23 ಅಲ್ವಾ, ಅಲ್ಲಿ ತನಕ ಟೈಮ್ ಇಲ್ಲ. ಎಲ್ಲಾನು ನೋಡ್ಬೋದು, ನೋಡಿ ಅದನ್ನ ನೆನ್ಪಿಟ್ಕೊಂಡು ಅರ್ಥ ಮಾಡ್ಕೊಂಡು ಎಲ್ಲ ಮಾಡೋದು ಕಷ್ಟ. ಅದಕ್ಕೋಸ್ಕರನೇ ನಿಮ್ಗೆ ಇನ್ನೂ ಈಸಿ ಆಗಲಿ ಅಂದ್ಬಿಟ್ಟು ಇದೊಂದು ಬಿಡ್ತಾ ಇರೋದು. ಹೌ ಟು ಪಾಸ್ M1 in 10 days ಅಂತ 10 ದಿನ ನಿಮ್ಗೆ ಕೊಡ್ತಾ ಇರೋದು, ಸರಿನಾ? ಇದನ್ನು ಓದ್ಬಿಟ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ, ಏನೋ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತದೆ. ಅವಾಗ ಅದನ್ನು ನೋಡಿ, ಟೈಮ್ ಇದ್ರೆ ನೋಡಿ ಆಯ್ತಾ, ಸರಿನಾ? ಫಸ್ಟ್ ಇದನ್ನು ನೋಡ್ಬಿಟ್ಟು ಆಮೇಲೆ ಅದನ್ನು ಸಾಧ್ಯ ಆದರೆ ನೋಡಿ, ಒಳ್ಳೆ ಮಾರ್ಕ್ಸ್ ಬರುತ್ತೆ ಆಯ್ತಾ. ನೋಡಿ ಈಗ ನಿಮಗೆ ವೆಕ್ಟರ್ಸ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A dot B, A cross B, sin theta, cos theta, projection of A on B, B on A, area of triangle, area of parallelogram, ಆಮೇಲೆ ಎರಡು ವೆಕ್ಟರು ಆರ್ಥೋಗೋನಲ್ ಆಗಿದ್ದಾಗ ಲ್ಯಾಂಬ್ಡಾ ಕಂಡುಹಿಡಿಯೋದು. ನೋಡಿ ಇಷ್ಟನ್ನು ನಾವು ಕಲ್ತಿದ್ದೀವಿ ಆಯ್ತಾ. ಇನ್ನು ಎರಡೆರಡು ಉಳ್ಕೊಂಡಿದೆ ನಿಮಗೆ. ಏನಪ್ಪಾ ಅಂತಂದ್ರೆ ಒಂದು ವರ್ಕ್ ಡನ್, ಇನ್ನೊಂದು ಮೂಮೆಂಟ್ ಅಂತ. ಒಂದು ವರ್ಕ್ ಡನ್, ಇನ್ನೊಂದು ಮೂಮೆಂಟ್. ಈಗ ಹೆಂಗೆ ವರ್ಕ್ ಡನ್ ಕಂಡುಹಿಡಿಯೋದು, ಹೆಂಗೆ ಮೂಮೆಂಟ್ ಕಂಡುಹಿಡಿಯೋದು, ಒಂದೇ ಒಂದು ಪ್ರಶ್ನೆ ತಗೊಬಿಡೋಣ. ನೋಡಿ ವರ್ಕ್ ಡನ್ ಈ ತರ ಪ್ರಶ್ನೆ ಇರ್ತದೆ. ಎ ಫೋರ್ಸ್ F is equal to 3I plus J plus 2K displaces an object from I plus J plus 3K to 3I plus 7J plus 2K. Find work done. ನೋಡಿ ಈ ತರ ಬಂದ್ಬಿಡ್ತದೆ. ನೋಡಿ ಈ ತರ ಬಂದಾಗ ವರ್ಕ್ ಡನ್ ಅಂತ ಬಂದ್ರೆ, ನೋಡಿ ವರ್ಕ್ ಡನ್ ಕಂಡುಹಿಡಿಯೋಕೆ ಫಾರ್ಮುಲಾ ಇದೆ. ವರ್ಕ್ ಡನ್ಗೆ W ಅನ್ಕೊಳ್ಳೋಣ. W is equal to F dot S. ಏನು ವರ್ಕ್ ಡನ್ಗೆ ಫಾರ್ಮುಲಾ F ಡಾಟ್ S. ನೋಡಿ F ಅಂದ್ರೆ ಫೋರ್ಸ್ F ಕೊಟ್ಟಿದ್ದಾರೆ. ಈಗ S ಕಂಡುಹಿಡಿಬೇಕು. ನೋಡಿ S ಕಂಡುಹಿಡ್ಕೋಬೇಕು ಅಂತಂದ್ರೆ ಎರಡು ಪಾಯಿಂಟ್ ಕೊಟ್ಟಿರ್ತಾರೆ, ಫ್ರಮ್ ಟು ಅಂತ. ನಿಮಗೆ ಫ್ರಮ್ ಅಂತ ಕೊಟ್ಟಿರ್ತಾರಲ್ಲ, ಅದಕ್ಕೆ A ಅಂತ ಬರ್ಕೊಳ್ಳಿ. A ವೆಕ್ಟರ್ A, ಕ್ಯಾಪಿಟಲ್ ಆರ್ ಬರೀಬಹುದು, ಸ್ಮಾಲ್ ಆರ್ ಬರೀಬಹುದು. ವೆಕ್ಟರ್ A ಅಂದ್ರೆ ಏನು? I ಪ್ಲಸ್ J ಪ್ಲಸ್ 3K. ನೆಕ್ಸ್ಟ್ ಇನ್ನೊಂದು ಕೊಟ್ಟಿರ್ತಾರಲ್ಲ, 2 ಬಂದ್ಬಿಟ್ಟು ಫ್ರಮ್ ಅಂತ ಕೊಟ್ಟಿರ್ತಾರಲ್ಲ, ಅದು A. 2 ಎಲ್ಲಿಗೆ? ಇಲ್ಲಿಂದ ಇಲ್ಲಿಗೆ ಅಂತ. B ಎಷ್ಟು? 3I ಪ್ಲಸ್ 7J ಪ್ಲಸ್ 2K. ನೋಡಿ F ಅವರೇ ಕೊಟ್ಟವ್ರೆ, ಒಂದು ಎರಡು ಪಾಯಿಂಟ್ ಕೊಟ್ಟವ್ರೆ. ಒಂದು ಮೊದಲನೇದು A, ಎರಡನೇದು B. ಫ್ರಮ್ ಅಂತ ಕೊಟ್ಟಿರೋದು A, 2 ಅಂತ ಕೊಟ್ಟಿರೋದು B. ಈಗ ನಾವೇನ್ ಮಾಡ್ಬೇಕು? ನೋಡಿ F ಗೊತ್ತು, S ಕಂಡುಹಿಡ್ಬಿಟ್ರೆ ಅವೆರಡನ್ನ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ನೋಡಿ ಫಸ್ಟ್ ಕೊಟ್ಟಿರೋದು A, ಸೆಕೆಂಡ್ ಕೊಟ್ಟಿರೋದು B ತಗೊಂಡು S ಗೆ ಫಾರ್ಮುಲಾ B ಮೈನಸ್ A. S ಗೆ ಫಾರ್ಮುಲಾ ಏನು? B ಮೈನಸ್ A. ಅಂದ್ರೆ B ಮೈನಸ್ A ಅಂದ್ರೆ ವೆಕ್ಟರ್ B ಮೈನಸ್ ವೆಕ್ಟರ್ A. ನೋಡಿ ವೆಕ್ಟರ್ B ಬರ್ಕೊಳ್ಳಿ, 3I ಪ್ಲಸ್ 7J ಪ್ಲಸ್ 2K ಮೈನಸ್ A ಅಂದ್ರೆ I ಪ್ಲಸ್ J ಪ್ಲಸ್ 3K. 3I ಪ್ಲಸ್ 7J ಪ್ಲಸ್ 2K ಮೈನಸ್ I ಮೈನಸ್ J ಮೈನಸ್ 3K. ನೋಡಿ ಮೈನಸ್ ಇಂದ ಎಲ್ಲ ಮಲ್ಟಿಪ್ಲೈ ಮಾಡಿದ್ದೀನಿ ಅಲ್ವಾ, ಸೈನ್ ಮಲ್ಟಿಪ್ಲೈ ಮಾಡಿದ್ರೆ ಹಿಂಗ್ ಬರುತ್ತೆ. ಈಗ ಏನ್ ಮಾಡಿ, 3I ಮೈನಸ್ I ಅಂದ್ರೆ ಎಷ್ಟಪ್ಪ? 2I. I ನ ಮೈನಸ್ ಇದ್ರೆ ಮೈನಸ್ ಮಾಡ್ಕೊಳ್ಳಿ, ಪ್ಲಸ್ ಇದ್ರೆ ಪ್ಲಸ್ ಮಾಡ್ಕೊಳ್ಳಿ. 7J ಮೈನಸ್ J ಅಂದ್ರೆ 6J. 2K ಮೈನಸ್ 3K ಅಂದ್ರೆ 2K ಮೈನಸ್ 3K ಅಂದ್ರೆ ಮೈನಸ್ K ಬರುತ್ತೆ, ಮೈನಸ್ 1K ಅಥವಾ ಬರೀ K. ನೋಡಿ S ಸಿಕ್ಬಿಡ್ತು. S ಹೆಂಗಪ್ಪ ಕಂಡುಹಿಡಿಯೋದು?
ಎ ಅಂತ ಬರ್ಕೊಳ್ಳಿ, ಬಿ ಅಂತ ಬರ್ಕೊಳ್ಳಿ. ಬಿ ಮೈನಸ್ ಎ ಮಾಡಿದ್ರೆ ಎಸ್ ಬರುತ್ತೆ. ಈಗ ನಮಗೆ ವರ್ಕ್ ಡನ್ಗೆ ಫಾರ್ಮುಲಾ ಏನು? ಎಫ್ ಡಾಟ್ ಎಸ್. ಎಫ್ ಅಂದ್ರೆ ಏನು? 3i ಪ್ಲಸ್ ಜೆ ಪ್ಲಸ್ 2k ಡಾಟ್ 2i ಪ್ಲಸ್ 6j ಮೈನಸ್ ಕೆ. ಈಗ ಇವೆರಡನ್ನ ಡಾಟ್ ಪ್ರಾಡಕ್ಟ್ ಮಾಡೋದು. ಡಾಟ್ ಪ್ರಾಡಕ್ಟ್ ಮಾಡ್ಬೇಕಂದ್ರೆ ಐ ಇಂದ ಇರೋದು ಮಲ್ಟಿಪ್ಲೈ ಮಾಡಿ. 3 ಇಂಟು 2 ಪ್ಲಸ್ 1 ಇಂಟು 6 ಪ್ಲಸ್ 2 ಇಂಟು ಮೈನಸ್ 1 ನೋಡಿ. 3 ಇಂಟು 2 ಪ್ಲಸ್ 1 ಇಂಟು 6 ಪ್ಲಸ್ 2 ಇಂಟು ಮೈನಸ್ 1. ಕ್ಯಾಲ್ಕುಲೇಟರ್ ಅಲ್ಲಿ ಹೆಂಗೈತೆ ಟೈಪ್ ಮಾಡಿ ಈಕ್ವಲ್ಸ್ ಹೊಡೆದ್ರೆ ಆನ್ಸರ್ ಬರುತ್ತೆ. ಇಲ್ಲ ಬೇಕಾದ್ರೆ ಸ್ಪ್ಲಿಟ್ ಮಾಡ್ಕೊಳ್ಳಿ. 3 2 6, 6 ಪ್ಲಸ್ 6 ಮೈನಸ್ 2, 12 ಮೈನಸ್ 2 ಅಂದ್ರೆ 10 ಯೂನಿಟ್ಸ್. ನೋಡಿ, ಒಂದು ವರ್ಕ್ ಡನ್ ಕಂಡುಹಿಡಿಯಬೇಕು ಅಂದ್ರೆ ನೋಡಿ ಕೇಳ್ತಾರೆ, ಇಲ್ಲ ವರ್ಕ್ ಡನ್ ಅಥವಾ ಮೊಮೆಂಟ್ ಪ್ರಾಬ್ಲಮ್ ಬರುತ್ತೆ. ವರ್ಕ್ ಡನ್ ಕಂಡುಹಿಡಿಯಬೇಕಂದ್ರೆ ಎಫ್ ಡಾಟ್ ಎಸ್. ಎಸ್ ಕಂಡುಹಿಡಿಯಬೇಕಂದ್ರೆ ಬಿ ಮೈನಸ್ ಎ. ಬಿ ಅಂದ್ರೆ ಎ ಅಂದ್ರೆ ಇದು ಕೊಟ್ಟಿರ್ತಾರಲ್ಲ ಅದು. ಸರಿನಾ? ನೋಡಿ, ವರ್ಕ್ ಡನ್ ಕಂಡುಹಿಡಿಯಬೇಕಂದ್ರೆ ಈ ತರ ಪ್ರಾಬ್ಲಮ್ ಬರುತ್ತೆ. ಈಗ ನಿಮ್ಗೆ ಸಪೋಸ್ ಒಂದೊಂದ್ಸರಿ ಈ ಪ್ರಾಬ್ಲಮ್ ಹೆಂಗ್ ಕೊಟ್ಬಿಡ್ತಾರೆ ಅಂದ್ರೆ ಐ ಜೆ ಕೆನೆ ಕೊಡಲ್ಲ. ನೋಡಿ, ಹಿಂಗ್ ಕೊಟ್ಬಿಡ್ತಾರೆ. ಒಂದು ಫೋರ್ಸ್ 7i ಮೈನಸ್ ಜೆ ಮೈನಸ್ 2k ಒಂದು ಫೋರ್ಸ್ ಕೊಟ್ಟಿದ್ದಾರೆ. ಇನ್ನು ಎರಡು ವೆಕ್ಟರ್ಗೆ ಹಿಂಗ್ ಕೊಟ್ಬಿಡ್ತಾರೆ. 1 2 3 ಮೈನಸ್ 1 5 0 ಬೇಡ 3. ನೋಡಿ, ಇಲ್ಲಿ ಏನ್ ಮಾಡ್ಬಿಟ್ರು, ಒಂದು ಫೋರ್ಸ್ ಕೊಟ್ಟಿದ್ದಾರೆ ಎಫ್, ಇನ್ನು ಎರಡು ವೆಕ್ಟರ್ ಕೊಟ್ಟಿಲ್ಲ. ಆ ವೆಕ್ಟರ್ ಬದಲಿಗೆ ಏನ್ ಮಾಡ, ಈ ತರ ಪಾಯಿಂಟ್ ಕೊಟ್ಟಿರ್ತಾರೆ. ನೋಡಿ, ಈ ತರ ಪಾಯಿಂಟ್ ಕೊಟ್ಟಾಗ ನೀವೇನ್ ಮಾಡ್ಬೇಕು, ವೆಕ್ಟರ್ ಬರ್ಕೋಬೇಕು. ಹೆಂಗಪ್ಪ ಬರ್ಕೊಳ್ಳೋದು ಅಂದ್ರೆ 1i ಅಲ್ವಾ, ಅಥವಾ ಬರೀ i ಪ್ಲಸ್ 2j ಪ್ಲಸ್ 3k. ನೋಡಿ, ಇದು ಎ ಅಲ್ವಾ. ಐ ಜೆ ಕೆ ಕೊಟ್ಟಿಲ್ಲ ಅಂದ್ರೆ ಈ ತರ ಬರ್ಕೊಳ್ಳಿ. ಇದಕ್ಕೆ ಮೈನಸ್ ಐ ಬಿ ಪ್ಲಸ್ 5j ಪ್ಲಸ್ 3k. ನೋಡಿ, ಬಿ ಬಂತು. ನೆಕ್ಸ್ಟ್ ಸೇಮ್ ಪ್ರೊಸೀಜರ್ ಏನು, ಬಿ ಮೈನಸ್ ಎ ಮಾಡಿ. ಬಿ ಮೈನಸ್ ಎ, ಬಿ ಅಂದ್ರೆ ಏನು? ಬಿ ಅಂದ್ರೆ ಮೈನಸ್ ಐ ಪ್ಲಸ್ 5j ಪ್ಲಸ್ 3k ಮೈನಸ್ ಎ ಅಂದ್ರೆ ಬ್ರಾಕೆಟ್ ಹಾಕೋಬೇಕು, ಐ ಪ್ಲಸ್ 2j ಪ್ಲಸ್ 3k. ಈಗ ಬ್ರಾಕೆಟ್ ಓಪನ್ ಮಾಡೋಣ. ಮೈನಸ್ ಐ ಪ್ಲಸ್ 5j ಪ್ಲಸ್ 3k ಮೈನಸ್ ಐ ಮೈನಸ್ 2j ಮೈನಸ್ 3k. ಮೈನಸ್ ಐ ಅಂದ್ರೆ ಮೈನಸ್ 2i. 5j ಮೈನಸ್ 2j ಅಂದ್ರೆ ಪ್ಲಸ್ 3j. 3k ಮೈನಸ್ 3k ಅಂದ್ರೆ ಪ್ಲಸ್ 0k ಅಲ್ವಾ. 0 ಬಂದ್ರೆ 0 ಅಂತಲೇ ಬರೀರಿ, ಯಾಕಂದ್ರೆ ಇಲ್ಲಿ ಯೂಸ್ ಆಯ್ತಿದೆ ಡಾಟ್ ಪ್ರಾಡಕ್ಟ್ ಮಾಡುವಾಗ. ಈಗ ನೋಡಿ, ಎಫ್ ಗೊತ್ತು, ಎ ಬಿನೂ ಗೊತ್ತಾಯ್ತು, ಎಸ್ ಗೊತ್ತಾಯ್ತು. ಈಗ ಏನ್ ಮಾಡೋದು, ಡಾಟ್ ಪ್ರಾಡಕ್ಟ್. 7i ಮೈನಸ್ ಜೆ ಮೈನಸ್ 2k ಡಾಟ್ ಮೈನಸ್ 2i ಪ್ಲಸ್ 3j ಪ್ಲಸ್ 0k. 7 ಇಂಟು ಮೈನಸ್ 2 ಪ್ಲಸ್ ಮೈನಸ್ 1 ಇಂಟು 3 ಪ್ಲಸ್ ಮೈನಸ್ 2 ಇಂಟು 0 ಮೈನಸ್ 14 ಮೈನಸ್ 3 ಪ್ಲಸ್ 0 ಮೈನಸ್ 17 ಯೂನಿಟ್ಸ್ ಅಂತ ಬರುತ್ತೆ. ಮೈನಸ್ ಆರ ಬರಲಿ ಪ್ಲಸ್ ಆರ ಬರಲಿ, ಏನ್ ಲೆಕ್ಕ ಕೊಟ್ಟಿರ್ತಾರೆ ನೋಡಿ, ಈ ತರ ಪ್ರೊಸೀಜರ್. ಡೈರೆಕ್ಟ್ ಕೊಟ್ರೆ, ಇದು ಐ ಜೆ ಕೆ ಕೊಟ್ಟಿದ್ರೆ ಡೈರೆಕ್ಟ್ ತಗೊಂಡ್ ಮಾಡಿ. ಐ ಜೆ ಕೆ ಕೊಟ್ಟಿಲ್ಲ ಅಂದ್ರೆ ಐ ಜೆ ಕೆ ಬರ್ಕೊಳ್ಳಿ. ಫಸ್ಟ್ ಕೊಟ್ಟಿರ್ತಾರಲ್ಲ ಅದು ಐ, ಸೆಕೆಂಡ್ ಜೆ, ಸೆಕೆಂಡ್ ಮೂರನೇದು ಕೆ. ನೋಡಿ, ಐ ಜೆ ಕೆ ಕೊಟ್ಟಿಲ್ಲ ಅಂದ್ರೆ ಈ ತರ ಮಾಡ್ಬೇಕು. ನೋಡಿ, ಎರಡೇ ಟೈಪ್ ಫೋರ್ಸ್ ವರ್ಕ್ ಡನ್ ಕಂಡಿಡೀರಿ ಅಂದ್ರೆ ಡೈರೆಕ್ಟ್ ಆಗಿ ಎ ಬಿ ಐ ಜೆ ಕೆ ಕೊಟ್ಟಿರ್ತಾರೆ, ಇಲ್ಲ ಅಂದ್ರೆ ಈ ತರ ಕೊಟ್ಟಿರ್ತಾರೆ. ಸರಿನಾ? ಒಂದೊಂದ್ಸರಿ ಫೋರ್ಸ್ ಹಿಂಗೆ ಕೊಟ್ಬಿಡ್ತಾರೆ. ಫೋರ್ಸ್ ಈ ತರ ಏನಾದ್ರು ಕೊಟ್ಬಿಟ್ರೆ ನೀವು ಐ ಜೆ ಕೆ ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? ನೋಡಿ, ಫೋರ್ಸ್ ಆದ್ಮೇಲೆ ಮೂಮೆಂಟ್ ಅಂತ ಇದೆ. ಮೂಮೆಂಟ್ ನೋಡಿ, ಮೊಮೆಂಟ್ ಒಂದು ಲೆಕ್ಕ ತಗೋಬಿಡೋಣ. ಮೊಮೆಂಟ್ a force F
is equal to a force F is equal to (2i plus j minus 3k) acting at the point ನೋಡಿ ಆಕ್ಟಿಂಗ್ ಅಟ್ ದಿ ಪಾಯಿಂಟ್ ಅಂದ್ಬಿಟ್ಟು ಒಂದು ವೆಕ್ಟರ್ ಕೊಟ್ಟಿರ್ತಾರೆ ಐ ಜೆ ಕೆ, ಇಲ್ಲ ಅಂದ್ರೆ ನಾನು ಐ ಜೆ ಕೆ ಅಂತ ಬರೆಯಲ್ಲ, ಬರೀ ಪಾಯಿಂಟೇ ಬರ್ಕೊತೀನಿ ಬಿಡಿ. 3 acting at the point (1 minus 2 3) find magnitude of moment about the point 3 minus 1 2. ನೋಡಿ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಮೊಮೆಂಟ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಎಫ್ ಕ್ರಾಸ್ ಎಸ್ ಅಂತ. ನೋಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಆರ್ ಅಂತ ಕೊಟ್ಟಿರ್ತಾರೆ, ನಾನು ಸುಮ್ಮನೆ ವರ್ಕ್ ಡನ್ಗೂ ಮೊಮೆಂಟ್ಗೂ ಸೇಮ್ ಇರಲಿ ಅಂದ್ಬಿಟ್ಟು ಎಸ್ ಅಂತಾನೆ ತಗೊಂಡಿದ್ದೀನಿ. ಡಾಟ್ ಬಂದ್ರೆ ವರ್ಕ್ ಡನ್, ಕ್ರಾಸ್ ಅಂತ ಬಂದ್ರೆ ಮೊಮೆಂಟ್, ನೆನ್ಪಿಟ್ಕೊಳ್ಳಿ. ಆಮೇಲೆ ಈಗ ಎಸ್ ಕಂಡುಹಿಡಿಯೋದು ಹೆಂಗೆ? ಬಿ ಮೈನಸ್ ಎ ಅಲ್ವಾ ಫಾರ್ಮುಲಾ. ಎಸ್ ಕಂಡುಹಿಡಿಬೇಕಂದ್ರೆ ಬಿ ಮೈನಸ್ ಎ. ಈಗ ಅದರಲ್ಲಿ ಬಿ ಯಾವ ತಗೋತಾ ಇದ್ವಿ? ಎ ಫಸ್ಟ್ ಇರೋದು ಎ ತಗೋತಾ ಇದ್ವಿ, ನೆಕ್ಸ್ಟ್ ಇರೋದು ಬಿ ತಗೋತಾ ಇದ್ವಿ ಅಲ್ವಾ. ಬಟ್ ಇದರಲ್ಲಿ ಹಂಗಿಲ್ಲ. ಇದರಲ್ಲಿ ಒಂದು ನೆನ್ಪಿಟ್ಕೋಬೇಕು, ಏನಪ್ಪಾ ಅಂತಂದ್ರೆ ಯಾವಾಗಲೂ ನಿಮಗೆ ಮೊಮೆಂಟ್ ಅಂತ ಕೇಳಿದಾಗ ಅಬೌಟ್ ದಿ ಪಾಯಿಂಟ್ ಅಂತ ಕೊಟ್ಟಿರ್ತಾರೆ. ಅಬೌಟ್ ದಿ ಪಾಯಿಂಟ್ ಅಂತ ಕೊಟ್ಟಿರ್ತಾರಲ್ವಾ, ಅದು ಬಿ, ನೆನ್ಪಿಟ್ಕೊಳ್ಳಿ. ಅಬೌಟ್ ದಿ ಪಾಯಿಂಟ್ ಅಂತ ಕೊಟ್ಟಿರೋದು ಬಿ. ಯಾವುದು ಬಿ? 3i minus j plus 2k. ಇನ್ನೊಂದು ಇರ್ತದೆ, ಇನ್ನೊಂದು ಆಕ್ಟಿಂಗ್ ಅಟ್ ದಿ ಪಾಯಿಂಟ್, ಇನ್ನೊಂದು ಪಾಯಿಂಟ್ ಯಾವ್ದು ಏನಾರ ಇರಲಿ. ಅಬೌಟ್ ದಿ ಪಾಯಿಂಟ್ ಅಂದ್ರೆ ಬಿ ಫಸ್ಟ್ ಬರ್ಕೊಬಿಡಿ, ಬಿ ಬಂದ್ಬಿಡ್ತು. ಎ ಬರ್ಕೋಬೇಕಂದ್ರೆ ಇನ್ನೊಂದು ಕೊಟ್ಟಿರ್ತಾರೆ ಪಾಯಿಂಟ್, ನೋಡಿ ಏನು? 1i minus 2j plus 3k. ಸರಿನಾ? ಆಮೇಲೆ ಎಫ್ ಕೊಟ್ಟಿದ್ದಾರೆ, ಎಫ್. ಈಗ ನಿಮ್ಗೆ ಬಿ ಗೊತ್ತಾಯ್ತು, ಎ ಗೊತ್ತಾಯ್ತು. ಎಸ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಸೇಮ್, ಬಿ ಮೈನಸ್ ಎ. ಹಿಂದೆ ಮಾಡಿದ್ವಲ್ಲ, ಇದರಲ್ಲಿ ಒಂದೇ ಒಂದು ನೆನ್ಪಿಟ್ಕೋಬೇಕು, ಏನಪ್ಪಾ ಅಂದ್ರೆ ಎಂ ಮೊಮೆಂಟ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಎಫ್ ಕ್ರಾಸ್ ಎಸ್. ಎಸ್ ಕಂಡುಹಿಡಿಯೋಕೆ ಸೇಮ್ ಅಲ್ಲೇನು ಫಾರ್ಮುಲಾ ಯೂಸ್ ಮಾಡಿದ್ರೆ ಅದೇ ಬಿ ಮೈನಸ್ ಎ. ಬಟ್ ಅಲ್ಲಿ ಎ ಅಂದ್ರೆ ಫಸ್ಟ್ ಪಾಯಿಂಟ್ ಎ ತಗೊಂಡಿದ್ವಿ, ನೆಕ್ಸ್ಟ್ ಪಾಯಿಂಟ್ ಬಿ ತಗೊಂಡಿದ್ವಿ ಅಲ್ವಾ. ಫ್ರಮ್ ಅಂತ ಕೊಟ್ಟಿರೋದು ಎ, ಟು ಅಂತ ಕೊಟ್ಟಿರೋದು ಬಿ ಮಾಡಿದ್ವಿ. ಇದರಲ್ಲಿ ಹಂಗಲ್ಲ, ಅಬೌಟ್ ದಿ ಫ್ರಮ್ ಟು ಅಂತ ಕೊಡಲ್ಲ ಮೊಮೆಂಟ್ಗೆ, ಅಬೌಟ್ ದಿ ಪಾಯಿಂಟ್ ಅಂತ ಕೊಡ್ತಾರೆ. ಅಬೌಟ್ ದಿ ಪಾಯಿಂಟ್ ಅಂತ ಕೊಟ್ಟಿರೋದು ಬಿ. ಇನ್ನೊಂದು ಅಟ್ ದಿ ಪಾಯಿಂಟ್ ಅಂತ ಕೊಟ್ಟಿರೋದು ಎ. ಬಿ ಮತ್ತೆ ಎ ನ ಬರ್ಕೋಬೇಕು, ಎಸ್ ಕಂಡುಹಿಡ್ಕೋಬೇಕು. ನೋಡಿ ಬಿ ಅಂದ್ರೆ 3i minus j plus 2k ಮೈನಸ್ ಎ ಅಂದ್ರೆ i minus 2j plus 3k. 3i minus j plus 2k minus i plus 2j minus 3k. ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಈಗ ಏನ್ ಬಂತು? 3i minus i ಅಂದ್ರೆ 2i, ಮೈನಸ್ j plus 2j ಅಂದ್ರೆ ಪ್ಲಸ್ j, 2k minus 3k ಅಂದ್ರೆ ಮೈನಸ್ k. ನೋಡಿ ಎಸ್ ಸಿಕ್ಬಿಡ್ತು. ಎಸ್ ಸಿಕ್ಬಿಟ್ಟೆ ಎಂ ಕಂಡುಹಿಡಿಯಕ್ಕೆ ಫಾರ್ಮುಲಾ ಏನು? ಎಫ್ ಕ್ರಾಸ್ ಎಸ್ ಅಲ್ವಾ. ಎಫ್ ಕ್ರಾಸ್ ಪ್ರಾಡಕ್ಟ್ ಮಾಡುವಾಗ ಫಸ್ಟ್ ಐ ಜೆ ಕೆ ಹಾಕಬೇಕು. ಐ ಜೆ ಕೆ ಹಾಕೊಂಡು ಸೆಕೆಂಡ್ ಅಲ್ಲಿ ಏನು ಎಫ್ ಬರೀಬೇಕು. ಎಫ್ ಏನು? 2 1 minus 3. ನೆಕ್ಸ್ಟ್ ಏನ್ ಮಾಡಬೇಕು? ಎಸ್ ಬರೀಬೇಕು. ಎಸ್ ಏನು? 2 1 minus 1. ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಹೆಂಗ್ ಎಕ್ಸ್ಪ್ಯಾಂಡ್ ಮಾಡೋದು? ಐ ಬರ್ಕೋಬೇಕು, ರೋ ಮತ್ತೆ ಕಾಲಮ್ ಬಿಟ್ಬಿಡ್ಬೇಕು. 1 minus 3 1 minus 1 ಮೈನಸ್ ಜೆ, ರೋ ಮತ್ತೆ ಕಾಲಮ್ ಬಿಟ್ಬಿಡಿ. 2 minus 3 1 2 minus 1 ಪ್ಲಸ್ ಕೆ 2 1 2 1. ಐ ಇಂಟು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1 ಇಂಟು ಮೈನಸ್ 1 ಮೈನಸ್ 1 ಇಂಟು ಮೈನಸ್ 3 ಮೈನಸ್ ಜೆ 2 ಇಂಟು ಮೈನಸ್ 1 ಮೈನಸ್ 2 ಇಂಟು ಮೈನಸ್ 3 ಪ್ಲಸ್ ಕೆ 2 ಇಂಟು 1 ಮೈನಸ್ 2 ಇಂಟು 1. I into minus 1 plus 3 minus j into minus 2 plus 6 plus k into 2 minus 2. This is equal to ಏನಾಗುತ್ತೆ? I into 2 ಬರುತ್ತೆ, minus j into 4 plus k into 0 or 2i minus 4j plus 0k. ನೋಡಿ ಇದು ಮೊಮೆಂಟ್. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಮೊಮೆಂಟ್ ಅಂತ ಕೇಳಿರ್ತಾರೆ.
ಬರೀ ಮೊಮೆಂಟ್ ಅಂತ ಕೇಳಿದ್ರೆ ಅಷ್ಟೇ. ಮ್ಯಾಗ್ನಿಟ್ಯೂಡ್ ಆಫ್ ಮೊಮೆಂಟ್ ಅಂದರೆ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದು. ಇಲ್ಲಿ ಮಾಡ್ತೀನಿ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಮೊಮೆಂಟ್ ಏನಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಮೊಮೆಂಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಪ್ಲಸ್ ಮೈನಸ್ 4 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್. 2 ಸ್ಕ್ವೇರ್ ಅಂದರೆ 4 ಪ್ಲಸ್ 16 20 ಬರುತ್ತೆ. ಕ್ಯಾಲ್ಕುಲೇಟರ್ ಮಾಡಿ ಬರುತ್ತೆ, ಹೇಳ್ಕೊಟ್ಟಿದ್ದೀನಿ ನಾನು ಕ್ಯಾಲ್ಕುಲೇಟರಲ್ಲಿ. ಸ್ಕ್ವೇರ್ ರೂಟ್ ಆಫ್ 20 ಯೂನಿಟ್ಸ್. ನೋಡಿ, ಮೊಮೆಂಟ್ ಕಂಡುಹಿಡಿಯುವಾಗ ನೆನ್ಪಿಟ್ಕೊಳ್ಳಿ, ಫಾರ್ಮುಲಾ ಏನಪ್ಪ ಅಂದರೆ m ಇಸ್ ಈಕ್ವಲ್ ಟು ಎಫ್ ಕ್ರಾಸ್ ಎಸ್. ಆಮೇಲೆ ಎಸ್ ಕಂಡುಹಿಡಿಯೋದು ಹೆಂಗೆ? ಎಸ್ ಕಂಡುಹಿಡಿಬೇಕಂದ್ರೆ ಸೇಮ್ ಬಿ ಮೈನಸ್ ಎ. ಬಿ ಹೆಂಗೆ ಕಂಡುಹಿಡ್ಕೊಳ್ಳೋದು? ಎ ಹೆಂಗೆ ಕಂಡುಹಿಡ್ಕೊಳ್ಳೋದು? ಅಬೌಟ್ ದಿ ಪಾಯಿಂಟ್ ಅಂತ ಕೊಟ್ಟಿರ್ತಾರಲ್ಲ ಅದು ಬಿ, ನೆನ್ಪಿಟ್ಕೋಬೇಕು. ಅಬೌಟ್ ದಿ ಪಾಯಿಂಟ್ ಅಂತ ಕೊಟ್ಟಿರೋದೇನು? ಬಿ. ಇನ್ನೊಂದು ಕೊಟ್ಟಿರ್ತಾರಲ್ಲ ಅದು ಎ. ಅರ್ಥ ಆಯ್ತಾ? ಆಮೇಲೆ ಎಸ್ ಕಂಡುಹಿಡಿಬೇಕಂದ್ರೆ ಬಿ ಮೈನಸ್ ಎ ಫಾರ್ಮುಲಾ ಹಾಕೊಳ್ಳಿ, ಹಾಕೊಂಡು ಎಸ್ ಬರುತ್ತೆ. ಎಫ್ ಕ್ರಾಸ್ ಎಸ್ ಕಂಡುಹಿಡಿಯೋದು ಗೊತ್ತು, ಸಿಂಪ್ಲಿಫೈ ಮಾಡಿದ್ರೆ ಮೊಮೆಂಟ್ ಬರುತ್ತೆ. ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕಂದ್ರೆ ಸ್ಕ್ವೇರ್ ರೂಟ್ ಹಾಕ್ಬಿಟ್ಟು 2 ಸ್ಕ್ವೇರ್ ಪ್ಲಸ್ ಮೈನಸ್ 4 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್. ದಿಸ್ ಈಸ್ 20, ಸ್ಕ್ವೇರ್ ರೂಟ್ ಆಫ್ 20 ಯೂನಿಟ್ಸ್. ನೋಡಿ, ಮೊಮೆಂಟ್ ಕಂಡುಹಿಡಿಬೇಕಂದ್ರೆ ಈ ಥರ. ನಿಮಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಏನು ಮಾಡ್ತಾರೆ? ಇಲ್ಲಿ ಡೈರೆಕ್ಟ್ ಕೊಟ್ಟಿರ್ತಾರೆ, ಈ ಥರ ಪಾಯಿಂಟ್ ಕೊಟ್ಟಿರಲ್ಲ. ಡೈರೆಕ್ಟ್ ಆಗಿ i ಮೈನಸ್ 2j ಪ್ಲಸ್ 3k, 3i ಮೈನಸ್ j ಪ್ಲಸ್ 2k ನಂಬರ್ ಕೊಡಬಹುದು. ಡೈರೆಕ್ಟ್ ಆಗಿ ಈ ಥರ ವೆಕ್ಟರ್ಸೇ ಕೊಟ್ಟಿರ್ತಾರೆ, ಅಷ್ಟೇನೆ. ಇದು ಗೊತ್ತಾಯ್ತಾ? ನೋಡಿ, ಇನ್ನೊಂದು ಇದರಲ್ಲಿ ಸಪೋಸ್ ನಿಮಗೆ ಈಗ ನಿಮಗೆ ವರ್ಕ್ ಡನ್ ಕಂಡುಹಿಡಿಯೋದು ಗೊತ್ತಾಯ್ತು, ಮೊಮೆಂಟ್ ಕಂಡುಹಿಡಿಯೋದು ಗೊತ್ತಾಯ್ತಲ್ಲ. ವರ್ಕ್ ಡನ್ ಅಲ್ಲಿ 2 ಥರ ಲೆಕ್ಕ. ಒಂದೇನು ಎಫ್ ಐ ಜೆ ಕೆ ಕೊಟ್ಟಿರ್ತಾರೆ, ಎಫ್ ಇಸ್ ಈಕ್ವಲ್ ಟು ಐ ಜೆ ಕೆ ಸಮಯನೂ ಕೊಟ್ಟಿರ್ತಾರೆ. ಆಮೇಲೆ 2 ಪಾಯಿಂಟ್ಗೂ ಅಷ್ಟೇ ಐ ಜೆ ಕೆ ವೇರಿಯೇಬಲ್ಸ್ ಹಾಕಿರ್ತಾರೆ. ಇನ್ನೊಂದು ಈ ಥರ ನಂಬರ್ ಕೊಟ್ಬಿಡ್ತಾರೆ. ನಂಬರ್ ಕೊಟ್ಟಾಗ ನೀವು ಐ ಜೆ ಕೆ ಬರ್ಕೋಬೇಕು. ಮೊಮೆಂಟಲ್ಲೂ ಅಷ್ಟೇ 2 ಥರ ಕೊಡ್ತಾರೆ. ಈ ಥರ ಒಂದು ಎಫ್ ಪಾಯಿಂಟ್ಗಳು ಡೈರೆಕ್ಟ್ ಆಗಿ ಐ ಜೆ ಕೆ ಇರ್ತದೆ, ಇಲ್ಲಾಂದ್ರೆ ಈ ಥರ ನಂಬರ್ಸ್ ಕೊಟ್ಟಿರ್ತಾರೆ. ನಂಬರ್ಸ್ ಕೊಟ್ಟರೆ ಏನಿಲ್ಲ, ಈ ಥರ ಮೊದಲನೇದಕ್ಕೆ ಐ ಬರ್ಕೊಳ್ಳಿ, 2ನೇದು ಜೆ ಬರ್ಕೊಳ್ಳಿ, 3ನೇದು ಕೆ ಬರ್ಕೊಳ್ಳಿ. ಅದು ಮೈನಸ್ ಇದ್ರೆ ಮೈನಸ್ ಹಾಕೊಳ್ಳೋದು. ಈಗ ಇದರಲ್ಲೇ ಇನ್ನೊಂದು ಥರ ನೋಡಿ, ನಿಮಗೆ ವರ್ಕ್ ಡನ್ ಕಂಡುಹಿಡಿಯೋದು ಗೊತ್ತಾಯ್ತು, ಮೊಮೆಂಟ್ ಕಂಡುಹಿಡಿಯೋದು ಗೊತ್ತಾಯ್ತು. ಪ್ರಶ್ನೆ ಸಿಂಪಲ್ ಆಗಿ 3 ನಂಬರ್ ಈ ಥರ ಕೊಟ್ಬಿಡ್ತಾರೆ. ಅವಾಗ ನಿಮಗೆ ಕನ್ಫ್ಯೂಷನ್ ಆಗ್ಬಿಡ್ತದೆ. ಈಗ ವರ್ಕ್ ಡನ್ ಕಂಡುಹಿಡಿಬೇಕಂದ್ರೆ ಏನು? ಈಗ ಪ್ರಶ್ನೆ ಬರೀತೀನಿ ನೋಡಿ, ಗೊತ್ತಾಯ್ತದೆ ಏನಂತ. ಹಂಗೆ ಹೇಳಿದ್ರೆ ಗೊತ್ತಾಗಲ್ಲ. ಈಗ ಒಂದು ಪ್ರಶ್ನೆ ಬರೀತೀನಿ, ಇದು ಕೇಳಿದ್ರೆ 3 ಮಾರ್ಕ್ಸ್. ಈಗ ನಾನು ಒಂದು ಪ್ರಶ್ನೆ ಬರೀತೀನಿ, ಆ ಪ್ರಶ್ನೆ ನಿಮಗೆ ಎಕ್ಸಾಮ್ಗೆ ಏನಾದ್ರು ಕೊಟ್ಟರೆ 3 ಮಾರ್ಕ್ಸ್ ಕೊಡ್ತಾರೆ. ಸ್ವಲ್ಪ ಇಂಪಾರ್ಟೆಂಟ್ ಅಂತ ಕಾಣಿಸ್ತಾ ಇದೆ, ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೋಡಿ, ಪ್ರಶ್ನೆ ಈ ಥರ ಇದೆ. ಫೈಂಡ್ ದಿ ವರ್ಕ್ ಡನ್ by force F is equal to I plus 3j plus k in the direction 3i minus j plus 2k. ಹಿಂಗೆ ಕೊಟ್ಬಿಟ್ಟ ಅಂದ್ಕೊಳ್ಳಿ. ಈಗ ನಿಮಗೆ ವರ್ಕ್ ಡನ್ ಕಂಡುಹಿಡಿಬೇಕಂದ್ರೆ ಈಗ 2 ಕೊಡ್ಬೇಕಾಯ್ತು. 2 ಕೊಟ್ಟಾಗ ಒಂದು ಎ ತಗೋತಿದ್ರೆ, ಮೊದಲನೇದು 2ನೇ ಬಿ ತಗೊಂಡು ಬಿ ಮೈನಸ್ ಎ ಮಾಡಿದ್ರೆ ಎಸ್ ಬರೋದಲ್ವಾ. ನಿಮ್ಗೆ ಏನಾದ್ರು ಒಂದೇ ಒಂದು ಕೊಟ್ಬಿಟ್ರೆ ಏನೂ ಇಲ್ಲ. ಈಗ ಡಬ್ಲ್ಯೂಗೆ ಏನಪ್ಪ ಫಾರ್ಮುಲಾ? ಎಫ್ ಡಾಟ್ ಎಸ್ ಅಲ್ವಾ? ಎಫ್ ಡಾಟ್ ಎಸ್. ಎಫ್ ಅಂದರೆ ಕೊಟ್ಟಿದ್ದಾರೆ ಅಲ್ವಾ, ಎಸ್ ಅಂದರೆ ಬಿ ಮೈನಸ್ ಎ. ಬರೀ ಒಂದೇ ಒಂದು ಕೊಟ್ಟಾಗ ಇದೇ ಎಸ್ ಕೊಟ್ಟಿರ್ತಾರಲ್ಲ ನೋಡಿ, ಇದೇ ಎಸ್ ಆಗುತ್ತೆ. ಒಂದೇ ಒಂದು ವೆಕ್ಟರ್ ಕೊಟ್ಟಿದ್ರೆ ಅದೇ ಎಸ್. ಈಗ ಏನು ಮಾಡೋಣ? ಎಫ್ ಅಂದರೆ ಬರ್ಕೊಳ್ಳಿ ಐ ಪ್ಲಸ್ 3j ಪ್ಲಸ್ ಕೆ ಡಾಟ್ ಎಸ್ ಅಂದರೆ 3i ಮೈನಸ್ ಜೆ ಪ್ಲಸ್ 2k. ಈಗ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಡಾಟ್ ಪ್ರಾಡಕ್ಟ್ ಅಂದರೆ ಗೊತ್ತಲ್ಲ, 1 into 3 ಪ್ಲಸ್ 3 into minus 1 plus 1 into 2. 3 minus 3 plus 2, 3 cancel, 2 units. ನೋಡಿ ಈ ಥರ ನೋಡಿ. ನಿಮಗೆ ವೆಕ್ಟರ್ಸ್ ಅಲ್ಲಿ ಬರೀ 3 ಕ್ಲಾಸಲ್ಲಿ 3 ವಿಡಿಯೋನಲ್ಲಿ ಏನೇನು ಇಂಪಾರ್ಟೆಂಟು ಅಷ್ಟನ್ನು ನಾನು ಲೆಕ್ಕ ಮಾಡಿದ್ದೀನಿ. ಇವಾಗ 1 ಅಥವಾ 2 ಆ ಥರ ಲೆಕ್ಕ ಮಾಡಿದ್ದೀನಿ. ತುಂಬ ಇಂಪಾರ್ಟೆಂಟ್ ಏನೇನು ಲೆಕ್ಕ ಮಾಡಿದ್ದೀನೋ ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ 27 ನಂಬರು ವೆಕ್ಟರ್ಸ್, 27 ನಂಬರು. ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ 30. ನೋಡಿ,
3 ವಿಡಿಯೋನಲ್ಲಿ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್, 3 ವಿಡಿಯೋನಲ್ಲಿ ವೆಕ್ಟರ್ಸ್. ಇನ್ನು 4 ವಿಡಿಯೋನಲ್ಲಿ ನಾನು ಇಂಪಾರ್ಟೆಂಟ್ ಹೇಳ್ಕೊಡ್ತೀನಿ. ಯಾವ್ದಾವ್ದು ಎಲ್ಲ ಚಾಪ್ಟರ್ನು ಏನೇನು ಓದಬೇಕು ಇಂಪಾರ್ಟೆಂಟ್ ಅಷ್ಟು 4 ವಿಡಿಯೋನಲ್ಲಿ ನಿಮಗೆ ಕೊಡ್ತೀನಿ. ನೋಡಿ, ಇಲ್ಲಿ ತನಕ ನಿಮಗೆ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಮತ್ತು ವೆಕ್ಟರ್ಸ್ ಅಷ್ಟು ಮುಗಿದಿದೆ. ಅಂದರೆ 58 ಮಾರ್ಕ್ಸಿಗೆ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಟೈಪು ಕವರ್ ಮಾಡಿದ್ದೀನಿ ಲೆಕ್ಕಗಳು. ಆಯಿತಾ? ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಷ್ಟೇ. ನೋಡಿ, ಇಷ್ಟು ಹೇಳ್ತಾ ಈ ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಎಲ್ಲರೂ ಪಾಸ್ ಮಾಡಿ. ಎಲ್ಲರೂ ಪಾಸ್ ಆಗಬೇಕು. ಆಯಿತಾ? ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ 100% ಪಾಸ್ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೆ ನೀವೇನಪ್ಪ ಮಾಡ್ಬೇಕಂದ್ರೆ ಬರೀ ವಿಡಿಯೋ ನೋಡಿದ್ರೆ ಸಾಕಾಗಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಒಂದ್ಸಲಿ ವಿಡಿಯೋ ನೋಡಿ 2 ಸಲ ಪ್ರಾಕ್ಟೀಸ್ ಮಾಡಿದ್ರೆ 100% ನೀವು ಪಾಸ್ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸೋಣ. ಆಲ್ ದಿ ಬೆಸ್ಟ್.